ಸ್ವಲ್ಪ ಫ್ಲೆಕ್ಸಿಬಿಲಿಟಿ ವೆನ್ ಯು ಸಿ ಡಿಫ್ರೆಂಟ್ ಕಲ್ಚರ್ಸ್ ನಿಮ್ಗೆ ತುಂಬಾ ಅದು ಒಂದು ವರ್ಸಿಟಾಲಿಟಿ ಕೊಡುತ್ತೆ ಬಿಕಾಸ್ ಯು ಆರ್ ಸೀಯಿಂಗ್ ಆಲ್ ಕೈಂಡ್ಸ್ ಆಫ್ ಪೀಪಲ್ ಡಿಫ್ರೆಂಟ್ ಕಲ್ಚರ್ಸ್ ಸೊ ಹೀಗೆ ಇರ್ಬೋದು ಹಾಗೆ ಇರ್ಬೋದು ಅಂತ ಆಸ್ ಅನ್ ಆಕ್ಟರ್ ಐ ಥಿಂಕ್ ಇಟ್ಸ್ ಟ್ರಿಮೆಂಡಸ್ಲಿ ಇಂಪಾರ್ಟೆಂಟ್ ದಟ್ ನಮ್ಗೆ ಆ ಎಕ್ಸ್ಪೋಜರ್ ಸಿಕ್ಲಿ ಅಂತ ಎಕ್ಸಾಕ್ಟ್ಲಿ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ ಯಾಕಂದ್ರೆ ಎಲ್ಲಾ ಕಲ್ಚರು ಕಲ್ತಿದ್ರೆ ಮತ್ತೆಲ್ಲ ಲ್ಯಾಂಗ್ವೇಜ್ ನೋಟಲ್ ಬರುತ್ತಲ್ಲ ಎಲ್ಲಾ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಕಲ್ತಿದ್ದೀರಾ ಮನೇಲಿ ಕೂಡ ಎಲ್ಲ ಮಕ್ಳಿಗೆಲ್ಲ ಬರ್ತಾ ನಿಮ್ಮಷ್ಟೇ ಲ್ಯಾಂಗ್ವೇಜ್ ಅವರು ಕೂಡ ಕಲ್ತಿದಾರಾ ಮಕ್ಕಳು ಕನ್ನಡ ಇಂಗ್ಲಿಷ್ ಹಿಂದಿ ಬೆಂಗಾಲಿ ಮಾತಾಡ್ತಾರೆ ಸರ್ ಬೆಂಗಾಲಿ ಕಲ್ತ್ರ ಇಲ್ಲ ಬಟ್ ಅವ್ರ ಈ ನಡುವೆ ಅನ್ಸುತ್ತೆ ಅವ್ರಿಗೆ ಅರ್ಥ ಆಗತ್ತೆ ಈಗ ಅರ್ಥ ಅವಾಗ ನಮ್ಮನ ಹತ್ರ ಮಾತಾಡ್ತೀನಿ ಅವರು ಹಂಗೆ ಅರ್ಥ ಆಗೋ ತರ ಇರುತ್ತೆ ಬಟ್ ಅಷ್ಟೊಂದು ಮಾತಾಡಲ್ಲ ಅವ್ರು ಕನ್ನಡನೇ ಜಾಸ್ತಿ ಮಾತಾಡ್ತಾರೆ ಬಟ್ ಅವ್ರು ತೆಲುಗು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನೀವು H2O ಮೂವಿಗೆ ನಾಯಕಿ ಆಗಿರ್ಲಿಲ್ಲ ಅಂದಿದ್ರೆ ನಾವು ತುಂಬಾನೇ ಕಳ್ಕೊಳ್ತಿದ್ವಿ ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ H2O ಸಿನಿಮಾಗೆ ನೀವು ನಾಯಕಿ ಆಗ್ಬೇಕು ಅಂತ ಎಷ್ಟೆಲ್ಲಾ ಸಿನಿಮಾ ಮಿಸ್ ಮಾಡ್ಕೊಂಡ್ರಿ ಅನ್ನೋದು ಗೊತ್ತಾಗ್ಬೇಕು ತುಂಬಾ ಆಕ್ಚುಲಿ ಬಿಕಾಸ್ ಅದು ಸಡನ್ಲಿ ಬಂತು ನನಗೆ ಸೊ ಅಥವಾ ದೇವ್ರು ಕೊಟ್ಟಿರೋದು ಬಟ್ ಬಿಕಾಸ್ ಅದೆಲ್ಲ ಸೈನಿಂಗ್ ಅಮೌಂಟ್ಸ್ ಅಫ್ಕೋರ್ಸ್ ದೇವಸ್ ಪ್ರಭುದೇವ್ ಅವ್ರ ಜೊತೆ ರಜನಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇವರು ಪ್ರಭುದೇವ್ ಅವ್ರದ್ದು ಅರ್ಜುನ್ ಸರ್ಜಾ ಅವ್ರದ್ದು ಇತ್ತು ಅಂಡ್ ರವಿ ತೇಜ ಅವ್ರದ್ದು ಇತ್ತು ಅಂಡ್ ಅರ್ಜುನ್ ಸರ್ದು ವೇದಮ್ ಇತ್ತು ಹೌದು ಅಷ್ಟು ಎಲ್ಲ ಇತ್ತು ಅಡ್ವಾನ್ಸ್ ಎಲ್ಲ ವಾಪಸ್ ಕೊಟ್ಟ ಅವ್ರಿಗೆ ಒಂದು ಎಷ್ಟು ಒಳ್ಳೆ ಸಿನಿಮಾ ಬರೋದಕ್ಕೆ ನೀವು ಎಷ್ಟು ಸಿನಿಮಾ ಅದು ಅವಾಗ ತುಂಬಾ ದೊಡ್ಡ ಮೂವಿ ಆಕ್ಚುಲಿ ವಿ ಹ್ಯಾಡ್ ಹ್ಯೂಜ್ ಮುಹೂರ್ತ್ ಒಂದ್ ಚಾರಿಯಟ್ ಅಲ್ಲಿ ನಾನು ಬರೋದು ಸಿಕ್ಕಾಪಟ್ಟೆ ಜನ ಎಲ್ಲ ಇದ್ರು ಇಟ್ ವಾಸ್ ಲೈಕ್ ಅ ಪ್ರಿನ್ಸಸ್ ಕೈಂಡ್ ಆಫ್ ಮುಹೂರ್ತ್ ಅಂಡ್ ದೋಸ್ ಡೇಸ್ ಆರ್ ಗೋಲ್ಡನ್ ಐ ಥಿಂಕ್ ದೋಸ್ ಗೋಲ್ಡನ್ ಡೇಸ್ ಗೊತ್ತು ಆಗ್ಲೇ ಉಪಿ ಸರ್ ಮೇಲೆ ಕ್ರಶ್ ಇತ್ತು ಸ್ವಲ್ಪ ಅದಕ್ಕೋಸ್ಕರ ಪ್ರಾಬಬ್ಲಿ 1 year ಸುಮ್ನೆ ಕೊಟ್ಬಿಡೋಣ ಅಂತ ಅದಕ್ಕೋಸ್ಕರ H2O ಮೇಡಮ್ ಒಪ್ಕೊಂಡಿದ್ದು ನೋ ಐ ಲೈಕ್ ಹಿಮ್ ಆಫ್ ಕೋರ್ಸ್ ಬಟ್ ಅದು ಪರ್ಸನಲ್ ಬಿಟ್ಟು ಆಸ್ ಅ ಫಿಲ್ಮ್ ಮೇಕರ್ ಅಂಡ್ ಆಕ್ಟರ್ ಐ ವಾಂಟೆಡ್ ಟು ವರ್ಕ್ ವಿತ್ ಹಿಮ್ ಹೇಗಿತ್ತು ಮ್ಯಾಮ್ ಕನ್ನಡ ಇಂಡಸ್ಟ್ರಿ ನಿಮ್ಮನ್ನ ವೆಲ್ಕಮ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಅದು ನಂದು ಫಸ್ಟ್ ಅನುಭವ ಅಂಡ್ ಕೋಟಿಗೊಬ್ಬ ಅದ್ ನಂತರ ಐ ಓನ್ಲಿ ಡಿಡ್ 4 ಮೂವೀಸ್ ಅದರಲ್ಲಿ 2 ಮದುವೆ ನಂತರ ರಿಲೀಸ್ ಆಗಿದೆ ಎಲ್ಲ ಸೂಪರ್ ಹಿಟ್ ಮೂವೀಸ್ ಇವತ್ತು ಕೂಡ ಸಾಂಗ್ಸ್ ಜ್ಞಾಪಕ ಇದೆ ಸೀನ್ಸ್ ಜ್ಞಾಪಕ ಇದೆ ಈ ಹೊಸ ಜನರೇಷನ್ಗೆ ಯಾವ ಸಾಂಗ್ಸ್ ಎಲ್ಲ ಇಷ್ಟ ಆಗತ್ತೆ ಅಂದ್ರೆ ನನಗೆ ತುಂಬಾ ಖುಷಿ ಕೊಡುತ್ತೆ ಹಂಗಂದ್ರೆ ದಟ್ ಇಸ್ ದ ಮ್ಯಾಜಿಕ್ ಆಫ್ ಮೂವೀಸ್ ಅಲ್ವಾ ಯಾವುದೋ ಒಂದು ಮೂವಿ ಲೈಫ್ ಲಾಂಗ್ ಯಾರು ಜ್ಞಾಪಕ ಮಾಡಿರ್ತಾರೆ ನಿಮ್ಮನ್ನ ಅಂತ ಸೊ ನಮ್ಮ ಪ್ರಯತ್ನಗೆಲ್ಲ ಅದೇ ದಟ್ ಇಸ್ ದ ವಾಟ್ ವಿ ವೇಟ್ ಫಾರ್ ಆಕ್ಚುಲಿ ಹೇಳ್ತಾ ಇದ್ರಿ ರಾಮು ಸರ್ ಅವರ ನಿರ್ಮಾಣದಲ್ಲಿ ಮಲ್ಲ ಸಿನಿಮಾ ಅದು ಮದುವೆ ಆದ್ಮೇಲೆ ರಿಲೀಸ್ ಆಗಿದೆ ಉಪ್ಪಿ ಸರ್ ಕೂಡ ಸಿನಿಮಾ ಫೀಲ್ಡ್ ಅಲ್ಲೇ ಇರೋದ್ರಿಂದ ಸಿನಿಮಾನ ಹೇಗ್ ತಗೊಂಡ್ರು ಅವರು ಆಗ ಆಕ್ಚುಲಿ ನಿಮ್ಮೆಲ್ಲರಿಗೆ ಗೊತ್ತಿದೆ ದಟ್ ಸಾಂಗ್ಸ್ ಬಗ್ಗೆ ಜಾಸ್ತಿ ಮಾತುಕತೆ ನಡೆದಿತ್ತು ಬಟ್ ಆಕ್ಚುಲಿ ಪರ್ಸನಲಿ ಐ ಥಿಂಕ್ ಇವತ್ತು ನೀವು ನೋಡಿದ್ರೆ ಎಲ್ಲಾ ಹೀರೋಯಿನ್ಸ್ ಮದುವೆ ನಂತರ ತುಂಬಾ ವರ್ಕ್ ಮಾಡ್ತಿದ್ದಾರೆ ಸೊ ಪ್ರೊಫೆಷನಲ್ ಆಗಿ ತಗೊಂಡಿದ್ದೆ ನಾನು ಅವಾಗ ನಾನು ಸಪೋರ್ಟ್ ಮಾಡಿದ್ರು ಖಂಡಿತ ಸಪೋರ್ಟ್ ಮಾಡಿದ್ರು ಆಕ್ಚುಲಿ ಅವ್ರಿಗೆ ರವಿ ಸರ್ ತುಂಬಾ ಹಳೆ ಪರಿಚಯ ದೇವರ್ ಸಪೋಸ್ ಟು ಡೂ ಅ ಮೂವಿ ಟುಗೆದರ್ ಆಲ್ಸೋ ಅಂಡ್ ಮದುವೆ ನಂತರ ನಾನು ಕ್ರೇಜಿ ಸ್ಟಾರ್ ಕೂಡ ಮಾಡಿದೀನಿ ರವಿ ಸರ್ ಜೊತೆ ಸೊ ನಮ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಸರ್ ಕೂಡ ಉಪಿ ಸರ್ ಕೂಡ ಒಂದ್ ಮೂವಿ ಮಾಡ್ತಿದ್ದಾರೆ ರವಿ ಸರ್ ಜೊತೆಲಿ ಸೊ ನಮ್ಮಲ್ಲಿ ಏನೋ ಪ್ರಾಬ್ಲಮ್ಸ್ ಇರ್ಲಿಲ್ಲ ಇಟ್ ವಾಸ್ ಕ್ರಿಯೇಟೆಡ್ ಐ ಥಿಂಕ್ ಸುಮ್ನೆ ಬೈ ದ ರವಿ ಸರ್ ಎಲ್ಲಾರು ಸ್ಟೇಜ್ ಮೇಲೆ ನೋಡಿದಾಗ್ಲೂ ಮಲ್ಲಾಟು ಯಾವಾಗ ಬರುತ್ತೆ ಅಂತ ಯಾರು ನಾನು ಐ ಆಮ್ ವೆರಿ ಬ್ಲೆಸ್ ದಟ್ ನನ್ಗೆ ಆ ಆಪರ್ಚುನಿಟಿ ಸಿಕ್ಕಿತ್ತು ಆಕ್ಚುಲಿ ವಿಷ್ಣು ಸರ್ ಉಪಿ ಅಂಡ್ ಪ್ರಭುದೇವ ಶಿವಣ್ಣ ಅಂಡ್ ರವಿ ಸರ್ ಲೈಕ್ ಯಾರು ಹೊಸಬ್ರಿಗೆ ಈ 4 ಮೂವೀಸ್ ಅಲ್ಲಿ ಇಷ್ಟಿಷ್ಟು ದೊಡ್ಡ ವಿತ್ ಆಲ್ ಸೂಪರ್ ಹಿಟ್ ಮೂವೀಸ್ ಇಟ್ಸ್ ವೆರಿ ರೇರ್ ಆಕ್ಚುಲಿ ಸೊ ಐ ಫೀಲ್ ವೆರಿ ಬ್ಲೆಸ್ಡ್ ಮಮ್ಮಿ ಸಿನಿಮಾ ಮಾಡೋದಾದ್ರೆ ಅದೇ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗ ಸ್ವಲ್ಪ ಭಯ ಪಟ್ಟಿದ್ದುಂಟಾ ನಾನು ಯೂಶಲಿ ಭಯ ಪಡಲ್ಲ ಬಟ್ ಮಮ್ಮಿ ವಾಸ್ ಮೈ ಫಸ್ಟ್ ಗೋಸ್ಟ್ ಮೂವಿ ಸೊ ಅದಕ್ಕಿಂತ ಮುಂಚೆ ನಾನು ಗೋಸ್ಟ್ ಮೂವಿ ಮಾಡಿರ್ಲಿಲ್ಲ ಸೊ ಫುಲ್ ನೈಟ್ ಶೂಟ್ಸ್ ಆಗ್ತಿತ್ತು ಒಂಥರ ವೈಬ್ರೇಷನ್ ಹೆದ್ರಿದ್ದುಂಟು ಅಂತ ಹೆದ್ರಿದ್ದು ಅಷ್ಟೊಂದು ಹೆದ್ರಿಲ್ಲ ನಮ್ ಹೇರ್ ಡ್ರೆಸ್ಸರ್ ಹೆದ್ರಿದ್ರು ಹೌದು ಆಕ್ಚುಲಿ ಅದು ಏನ್ ಕತೆ ಅಂದ್ರೆ ಕ್ಲೈಮ್ಯಾಕ್ಸ್ ಗೆ ಒಂದು ಸುಮ್ನೆ ನಮ್ಗೆ ತೋರಿಸ್ಬೇಕಂದ್ರೆ ಒಂದು ಗೊಂಬೆ ಮಾಡಿಟ್ಟಿದ್ವಿ ಅದು ಆಕ್ಚುಲಿ ಗ್ರಾಫಿಕ್ಸ್ ಅಲ್ಲಿ ಆಗ್ಬೇಕಾಗಿತ್ತು ಆ ಗೊಂಬೆ ಕೊನೆಗೆ ಬಟ್ ಸುಮ್ನೆ ನಮ್ ರಿಯಾಕ್ಷನ್ ಗೋಸ್ಕರ ಒಂದು ಗೊಂಬೆ ಕ್ರಿಯೇಟ್ ಮಾಡಿದ್ರು ಅದು ಒಂದು ರೂಮ್ ಅಲ್ಲಿ ಸುಮ್ನೆ ಬೆಡ್ ಮೇಲೆ ಕೂಡಿಸ್ಬಿಟ್ಟಿದ್ರು ಲೈಕ್ ಅ ಗೋಸ್ಟ್ ಗೊಂಬೆ ತರ ಸೊ ಅವರು ಸುಮ್ನೆ ರೂಮ್ ಅಲ್ಲಿ ಹೋಗಿ ಯಾರು ಕೂತಿದಾರೆ ಅಂತ ನೋಡ್ಬೇಕು ಜೋರಾಗಿ ಕಿಚ್ಚಿದ್ರು ನಾವೆಲ್ಲ ಕೆಳಗಿದ್ವಿ ಅಂಡ್ ಅದು ಇಡೀ ಮನೆ ಒಂದ್ ಸೆಟ್ ಕ್ರಿಯೇಟ್ ಮಾಡಿದ್ವಿ ನಾವು ಆಲ್ಮೋಸ್ಟ್ 6 months ಆಗಿತ್ತು ಆ ಸೆಟ್ ಸೊ ನಾವ್ ಒಂದ್ ಮನೆ ತರಾನೇ ಅದ್ರೊಳಗೆ ನಾವು ಫುಲ್ ನೈಟ್ ಇರ್ತಿದ್ವಿ ಶೂಟಿಂಗ್ ಫುಲ್ ಡೇ ನೈಟ್ ಸೊ ಸುಮ್ನೆ ರೂಮ್ಗಳಿಗೆ ಹೋಗೋದು ಬರೋದು ಆಗ್ತಿತ್ತು ಸಡನ್ಲಿ ನೋಡ್ಬಿಟ್ಟು ಕೂಗ್ಬಿಟ್ರು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಹೋದ್ಮೇಲೆ ಒಬ್ರೇ ಇದ್ದಾಗ ಅಥವಾ ಮಿರರ್ ನೋಡ್ದಾಗ ಭಯ ಆಗ್ತಾ ಇರ್ಲಿಲ್ಲ ಅದೇ ಸಿನಿಮಾ ಗುಂಗಲ್ಲೇ ಇರ್ತಾ ಇದ್ರಲ್ಲ ಇಲ್ಲ ನನ್ನ ದೇವಿ ತುಂಬಾ ಸ್ಟ್ರಾಂಗ್ ನಾನು ಪೂಜೆ ಮಾಡ್ತೀನಿ ಯಾರು ಅವ್ರು ಕಾಪಾಡ್ತಾರೆ ಹೇಳಿ ಮ್ಯಾಮ್ ಕಾಳಿಕಾ ಮಾತಾ ಪೂಜೆನ ಪ್ರತಿ ವರ್ಷ ಮಾಡ್ತೀರಾ ಮಾಮೂಲಿ ಜನ ಕಂಪೇರ್ ಮಾಡಿ ವಿಶೇಷವಾಗಿ ಹೇಗೆ ಪೂಜೆ ಮಾಡ್ತೀರಾ ನೀವು
ನಾವು ದುರ್ಗಾ ಪೂಜಾ ಟೈಮಲ್ಲಿ ಮಾಡ್ತೀವಿ, ಕಾಳಿ ಪೂಜಾ ಟೈಮಲ್ಲಿ ನಾವು ಮಾಡ್ತೀವಿ. ಬಟ್ ನಾನು ಎವ್ರಿ ಡೇ ಮಾಡ್ತೀನಿ ಆಕ್ಚುಲಿ. ನನ್ಗೆ ನಾನ್ ಕೇಳ್ದೆ ಮೇಡಮ್ ಆಧ್ಯಾತ್ಮಿಕ ಕಡೆ ತುಂಬಾ ಹೋಗ್ತಿದ್ದಾರೆ ಅಂತ ಕೇಳ್ಪಟ್ಟೆ. ನನಗೆ ಆಕ್ಚುಲಿ ಅದರಿಂದ ತುಂಬಾ ಸೆಂಟರ್ಡ್ನೆಸ್ ಸಿಕ್ಕಿದೆ, ತುಂಬಾ ಐ ಥಿಂಕ್ ತುಂಬಾ ಪೀಸ್ ಸಿಕ್ಕುತ್ತೆ ಐ ಥಿಂಕ್ ಬಹುಶಃ ಎಲ್ರಿಗೆ. ಸೊ ಚಿಕ್ಕ ವಯಸ್ಸಿಂದ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಲೈಕ್ ನನ್ನ ಅಮ್ಮ ಗ್ರ್ಯಾಂಡ್ ಮದರ್ ಪೂಜಾಲ್ ಕೂತಿದ್ದಾಗ ನಾನು ಯಾವಾಗ ಕೂತ್ಕೊಂತಿದ್ದೆ ಅವ್ರ ಜೊತೆಲಿ. ಅಫ್ಕೋರ್ಸ್ ಓದ್ತಾ ಇದ್ದೆ, ಆಮೇಲೆ ಸಿನಿಮಾ ಫೀಲ್ಡ್ಗೆ ಬಂದಾಗ ಅಷ್ಟೊಂದು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಬಟ್ ಪೂಜಾ ಅಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿನ. ಸೊ ಇಲ್ಲಿದ್ರು ಕೂಡ ಮಿಸ್ ಮಾಡ್ಕೊಳ್ತಿಲ್ಲ. ಆಮೇಲೆ ಮದುವೆ ನಂತರ ಮಕ್ಕಳ ನಂತರ ಐ ಥಿಂಕ್ ಒಂದು ಆಡೆಡ್ ಇಂಟ್ರೆಸ್ಟ್ ಬಂದಿದೆ. ಬಿಕಾಸ್ ಮನೆಯಲ್ಲಿ ಹಬ್ಬಗಳಿರುತ್ತೆ, ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ಒಂದು ವೈಬ್ರೇಷನ್ ಅರ್ಥ ಆಯ್ತು ದಟ್ ಈ ತರ ಆಗುತ್ತೆ. ತುಂಬಾ ನಮ್ಗೆ ಅದು ಇಂಪಾರ್ಟೆಂಟ್ ಅನ್ಸುತ್ತೆ. ಎಸ್ಪೆಷಲಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಪೂಜಾಯಿಂದ. ಐ ಫೀಲ್ ಲೈಕ್ ನನ್ನ ಸೆಂಟರ್ಡ್ನೆಸ್ ಆಗಲಿ, ಎಸ್ಪೆಷಲಿ ಬ್ರೀದಿಂಗ್ ಆಗಲಿ, ಚಾಂಟಿಂಗ್ ಇಂದ ನನಗೆ ತುಂಬಾ ಐ ಥಿಂಕ್ ಕಾಮ್ ಸಿಗುತ್ತೆ, ವಿಚ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಲೈಫ್. ಬ್ಯಾಲೆನ್ಸ್ಡ್ ಆಗಿ ನಾವು ಇರ್ಬೇಕಂದ್ರೆ ಆ ಸೆಂಟರ್ಡ್ನೆಸ್ ಅಂದ್ರೆ ಒಂದು ಶಕ್ತಿ ವರ್ಕ್ ಆಗ್ತಾ ಇರಬೇಕು ನಮ್ಮೊಳಗೆ. ಪ್ರತಿಯೊಂದು ಹೆಣ್ಮಕ್ಳಿಗೆ, ನಿಮ್ಗೆ ಕೂಡ ಮನೆ ವರ್ಕ್ ಎಲ್ಲ ಬ್ಯಾಲೆನ್ಸ್ ತುಂಬಾ ಡಿಫಿಕಲ್ಟ್. ಇಟ್ ಈಸ್ ಒಂದು ಕನೆಕ್ಷನ್ ಅನ್ನೋದು ಬೇಕು. ಆ ಕನೆಕ್ಷನ್ ಆಧ್ಯಾತ್ಮದ ಜೊತೆ ಇದ್ರೆ ಐ ಥಿಂಕ್ ವಿ ಮೇಕ್ ಪೀಸ್ ಅಂತ ಅನ್ಸುತ್ತೆ. ಮೇಕ್ ಪೀಸ್ ಅಂಡ್ ದಟ್ ಇನ್ನರ್ ಸ್ಟ್ರೆಂತ್ ಸಿಗುತ್ತೆ ತುಂಬಾ. ರೈಟ್. ಈಗ ಇಂಡಸ್ಟ್ರಿಗೆ ಬರುವಂತಹ ಒಂದು ನಟಿಯರಿಗೆ ಏನ್ ಮೆಸೇಜ್ ಕೊಡ್ತೀರಾ ನೀವು? ಅವರೆಲ್ಲ ಚೆನ್ನಾಗಿದ್ದಾರೆ ಆಕ್ಚುಲಿ. ದೇ ಆರ್ ವೆರಿ ಲೈಕ್ ಏನ್ ಹೇಳ್ಬೇಕಂದ್ರೆ ದೇ ಆರ್ ಆಲ್ ಬ್ಯೂಟಿಫುಲ್, ಟ್ಯಾಲೆಂಟೆಡ್.